ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗತ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು, ಸ್ಟಾಪ್ಸ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ಸ್ T20 ವರ್ಲ್ಡ್ ಕಪ್ ಇದ್ರ ರಿಲೇಟೆಡು. ನಮಗೆ ಎಷ್ಟೇ ಬೇಡ 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 ಅಂದ್ರೆ ಸುತ್ಕೊಂಡು ಬರ್ತಾನೆ ಇರುತ್ತೆ, ಹಂಗೆ ನೆನಪಿಸ್ತಾನೆ ಇರುತ್ತೆ ಈ T20 ವರ್ಲ್ಡ್ ಕಪ್ ಫೈನಲ್ಸ್ ಅನ್ನೋದು. ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ಮರಿಬೇಕು ಅಂತ, ಬಟ್ ಆದರೂ ಸುತ್ಕೊಂಡು ಬರ್ತಾನೆ ಇರುತ್ತೆ ಈ ಕ್ವಶನ್. ನನಗೆ ತಲೆಗೆ ಸ್ಟ್ರೈಕ್ ಆಗ್ತಾನೆ ಇರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ, ರಿಯಾಲಿಟಿ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ನಮಗೂ ಕೂಡ ಅಷ್ಟೇ, ODI ವರ್ಲ್ಡ್ ಕಪ್ ಫೈನಲ್ಸು ತಲೆಗೆ ಸ್ಟ್ರೈಕ್ ಆಗ್ತಾನೆ ಇರುತ್ತೆ, ಜೊತೆಗೆ 2015 ಸೆಮಿಫೈನಲ್ಸು ಕೂಡ ಸ್ಟ್ರೈಕ್ ಆಗ್ತಾನೆ ಇರುತ್ತೆ. ಹಂಗಾಗಬೇಕಾಗಿತ್ತು 2019 ಸೆಮಿಫೈನಲ್ಸು ಸ್ಟ್ರೈಕ್ ಆಗ್ತಾನೆ ಇರುತ್ತೆ, ಹಿಂಗಾದ್ರೆ ಹಿಂಗಾಗೋಗ್ಬಿಟ್ಟಿರುತ್ತೆ ಅಂತ. ಸೊ ಒಂದು ಕ್ರೂಷಿಯಲ್ ಮ್ಯಾಚ್ ಅಂತ ಬಂದಾಗ ಆ ಮ್ಯಾಚಲ್ಲಿ ಗೆಲ್ಲೋ ಅಂತ ಹಂತದಲ್ಲಿ ಸೋಲೋ ಅಂತ ಹಂತಕ್ಕೆ ಹೋಗ್ಬಿಟ್ರೆ ಅದು ಖಂಡಿತ ಸ್ಟ್ರೈಕ್ ಆಗೇ ಆಗುತ್ತೆ. ಅದೇ ಕೂಡ ಇವ್ರಿಗೆ ಆಗ್ತಿದೆ. ವೆರಿ ಅನ್ಫಾರ್ಚುನೇಟ್ ಸೌತ್ ಆಫ್ರಿಕನ್ಸ್ಗೆ, ಅಯ್ಯೋ ಪಾಪ ಅನ್ಸುತ್ತೆ. ಅಪ್ಡೇಟ್ ಬಿಟ್ಟು ಜಸ್ಪ್ರೀತ್ ಬುಮ್ರಾ ಅವರು ಬಾಂಗ್ಲಾದೇಶ್ ಸೀರೀಸ್ಗೆ ಅನ್ಅವೈಲೇಬಲ್ ಆಗಿರ್ತಾರೆ, ಅವರು ಸ್ಕ್ವಾಡ್ ಅಲ್ಲಿ ಇರೋದಿಲ್ಲ ಅಂತ ಅಪ್ಡೇಟ್ ಬರ್ತಿದೆ. ಮಗ ಇವರ ಕಮ್ ಬ್ಯಾಕ್ ಎಲ್ಲ ಆಗುತ್ತೆ ಅಂದ್ರೆ ನ್ಯೂಜಿಲ್ಯಾಂಡ್ ಸೀರೀಸ್, ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಸೀರೀಸ್, ಹೋಮ್ ಸೀರೀಸ್ ಏನು ಬರ್ತಿದೆ ಇದರಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅಪ್ಡೇಟ್ ಇದೆ. ಒಟ್ನಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಗಿನ ಮುಂಚೆನೇ ಕಮ್ ಬ್ಯಾಕ್ ಮಾಡ್ತಾರಂತೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಡೈರೆಕ್ಟ್ ಆಗಿ ಏನು ಬಂದು ಇಳಿಯೋದಿಲ್ಲ. ಸೊ ನೋಡೋಣ, ಅವರು ಒಂದು ಲಾಂಗ್ ರೆಸ್ಟ್, ಸಿಕ್ಕಾಪಟ್ಟೆ ಲಾಂಗ್ ರೆಸ್ಟ್ನ ಕೊಟ್ಬಿಟ್ಟಿದ್ದಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾಗೆ ಅಷ್ಟು ದೊಡ್ಡ ಲಾಂಗ್ ರೆಸ್ಟ್ನ ಕೊಟ್ಟಿಲ್ಲ, ಅಷ್ಟು ರೆಸ್ಟ್ನ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ರಿಕವರ್ ಆಗಲಿ ಅಂತ. ನೋಡೋಣ ರಿಕವರಿ ಮೂಡಲ್ಲಿರೋಂಥ ಜಸ್ಪ್ರೀತ್ ಬುಮ್ರಾ ಯಾವ ಥರ ಬಂದ್ಬಿಟ್ಟು ಪ್ರದರ್ಶನ ಕೊಡ್ತಾರೆ ಅಂತ. ಅಪ್ಡೇಟ್ ಬಂದು ಟೀಮ್ ಸೌದಿ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಒಂದು ದಿನ ನಿಮಗೇನಾದರೂ ಇನ್ ಕೇಸ್ ಚಾನ್ಸ್ ಸಿಕ್ತು ಅಂತ ಅಂದರೆ, ಒಬ್ಬರು ಲೈಫ್ನ ಸ್ವ್ಯಾಪ್ ಮಾಡ್ಕೊಂಡು, ಒಬ್ಬ ಕ್ರಿಕೆಟರ್ ಲೈಫ್ನ ಸ್ವ್ಯಾಪ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಚಾನ್ಸ್ ಸಿಕ್ತು ಅಂತಂದರೆ ಯಾವ ಕ್ರಿಕೆಟರ್ನ ನೀವು ಸ್ವ್ಯಾಪ್ ಮಾಡ್ಕೊಂತೀರಾ ಅಂತ ಒಂದು ಕ್ವಶನ್ ಬಂದಾಗ C8 ಟೈರ್ ಅವಾರ್ಡ್ಸಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಟ್ಸ್ MS ಧೋನಿ ಅಂತ. MS ಧೋನಿ ಅವರಿಗೆ ವರ್ಲ್ಡ್ ಕ್ರಿಕೆಟಲ್ಲಿ ಸಿಗುವಂಥ ಮರ್ಯಾದೆ, ಫ್ಯಾನ್ಸ್ಗಳಿಗೆ ಕೊಡುವಂಥ ರೆಸ್ಪೆಕ್ಟ್ ಇದೆಯಲ್ಲ, ಸೊ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅವರ ಲೈಫ್ನ ಒಂದಿನ ನಾನು ಎಂಜಾಯ್ ಮಾಡಬೇಕು, ಅವ್ರಿಗೆ ಸಿಗೋವಂಥ ರೆಸ್ಪೆಕ್ಟು ಮರ್ಯಾದೆ ನಾನು ಕೂಡ ತಗೋಬೇಕು, ಅದನ್ನು ಸ್ವ್ಯಾಪ್ ಮಾಡ್ತೀನಿ ನಾನು ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಇಷ್ಟಪಡ್ತಾರೆ MS ಧೋನಿ ಅವ್ರಿಗೆ ಸಿಗೋವಂಥ ರೆಸ್ಪೆಕ್ಟ್ ಆಗಿರಲಿ, ಎಲ್ಲ ಆಗಿರಲಿ, ಮರ್ಯಾದೆ ಆಗಿರಲಿ, ಏನೇ ಆಗಿರಲಿ ಎಲ್ಲನೂ ಕೂಡ ಇಷ್ಟಪಟ್ಟೇ ಪಡ್ತಾರೆ. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದೆಲ್ಲ ಏನು ಇಲ್ಲ, ಎಲ್ಲರೂ ಇಷ್ಟಪಡೋಗೇನೆ ಇವರು ಇಷ್ಟಪಟ್ಟಿದ್ರು ಅಷ್ಟೇ. ಅಪ್ಡೇಟ್ ನಂಬರ್ 4, ಆಸ್ಟ್ರೇಲಿಯಾದ ಒಂದು ಸ್ಕೂಲಲ್ಲಿ ಕ್ರಿಕೆಟ್ ಆಸ್ ಎ ಸಬ್ಜೆಕ್ಟ್ ಇಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ರಂತೆ. ಮಗ ಇವಾಗ ನೋಡಿ, ಕ್ರಿಕೆಟ್ ಆಸ್ ಎ ಸಬ್ಜೆಕ್ಟ್ ಇಟ್ಬಿಟ್ರು ಅಂತಂದರೆ, ಮಗ ಇವಾಗ ಕ್ರಿಕೆಟ್ ಕೊಡೋ ಸಬ್ಜೆಕ್ಟು ಇವಾಗ ಯಾವ ಪೀರಿಯಡ್ ಅಂದರೆ ಕ್ರಿಕೆಟ್ ಪೀರಿಯಡ್ ಕೊಡೋ ಇವಾಗ ಹೆಂಗಿರುತ್ತೆ ನೋಡಿದು ಲಿಟ್ರಲಿ. ಸೊ ಇದು ಇಂಡಿಯಾಗೆ ಬರುತ್ತಾ? ಇದು ಇಂಡಿಯಾಗೆ, ಇನ್ನು ಆಸ್ಟ್ರೇಲಿಯಾದಲ್ಲಿ ಎಲ್ಲ ಸ್ಕೂಲಲ್ಲೂ ಇಂಪ್ಲಿಮೆಂಟ್ ಮಾಡಿಲ್ಲ, ಯಾವುದೋ ಒಂದು ಸ್ಕೂಲಲ್ಲಿ ಮಾತ್ರ ಇದು ಇಂಪ್ಲಿಮೆಂಟ್ ಮಾಡಿದ್ರಂತೆ. ನೋಡಿ, ಈ ಥರ ಆಯಿತು ಅಂತಂದರೆ ಕ್ರಿಕೆಟು ಡೆವಲಪ್ ಆಗುತ್ತೆ, ಈ ಥರ ಬೇರೆ ಬೇರೆ ಸ್ಪೋರ್ಟ್ಗೂ ಕೂಡ ಆಯಿತು ಅಂತಂದರೆ ಸ್ಪೋರ್ಟ್ಗಳು ಡೆವಲಪ್ ಆಗುತ್ತೆ. ಜೊತೆಗೆ ಇವಾಗ ಒಲಿಂಪಿಕ್ಸ್ ಅಂತ ಏನು ಮಾತಾಡ್ತೀವಿ, ಇಂಡಿಯಾದಲ್ಲಿ ಒಲಿಂಪಿಕ್ಸ್ಗೆ ಯಾರು ಹೋಗ್ತಾಯಿಲ್ಲ, ಮೆಡಲ್ಸ್ಗಳನ್ನ ತಗೊಬರ್ತಾ ಇಲ್ಲ, ಅದು ಇದು ಅಂತೆಲ್ಲ ಮಾತಾಡ್ತೀವಲ್ಲ. ಸೊ ಡೆವಲಪ್ ಆಗಬೇಕು ಅಂದರೆ, ಒಂದು ಕಂಟ್ರಿ ಸ್ಪೋರ್ಟಲ್ಲಿ ಡೆವಲಪ್ ಆಗಬೇಕು ಅಂತಂದರೆ, ಅಥ್ಲೀಟ್ಸ್ಗಳು ಉಟ್ಕೋಬೇಕು ಅಂತಂದರೆ ಅದು ಬೇಸಿಂದನೇ ಉಟ್ಕೋಬೇಕು, ಸ್ಕೂಲ್ಗಳಿಂದನೇ ಉಟ್ಕೋಬೇಕು. ಸೊ ಅದಕ್ಕೆ ಒಂದು ಇನಿಷಿಯೇಟಿವ್ನ ತೊಗೊಂಡು ಈ ಥರ ಒಂದು ಸಬ್ಜೆಕ್ಟ್ನ ಇಟ್ಟಿದ್ದಾರೆ, ಕ್ರಿಕೆಟ್ಗೆ ಒಂದು ಡೆಡಿಕೇಟೆಡ್ ಸಬ್ಜೆಕ್ಟ್ನ ಇಟ್ಟಿದ್ದಾರೆ. ಸೊ ಒಂದು ಸಬ್ಜೆಕ್ಟಲ್ಲಿ ಒಂದು ಕಂಟ್ರಿ ಏನಾದರೂ ಈ ಥರ ಎಲ್ಲ ಮಾಡ್ತಾ ಇದೆ ಅಂತಂದರೆ ಆ ಕಂಟ್ರಿ ಖಂಡಿತ ಆ ಒಂದು ಫೀಲ್ಡಲ್ಲಿ ಡೆವಲಪ್ ಅಂತೂ ಖಂಡಿತ ಆಗೇ ಆಗುತ್ತೆ, ಸ್ಪೋರ್ಟಿಂಗ್ ಫೀಲ್ಡಲ್ಲಿ. ಸೊ ನೋಡೋಣ, ಆಸ್ಟ್ರೇಲಿಯಾ ಇನ್ನು ಬರೀ ಕ್ರಿಕೆಟಿಂಗ್ ಫೀಲ್ಡಲ್ಲಿ ಮಾತ್ರ ಅಂತಲ್ಲ, ಬೇರೆ ಬೇರೆ ಫೀಲ್ಡಲ್ಲಿ ಅವರು ವಿಭಿನ್ನವಾಗಿ ಟ್ರೈ ಮಾಡ್ತಾನೆ ಇರ್ತಾರೆ. ನಮ್ಮ ಇಂಡಿಯಾ ಥರ ಸ್ಪೋರ್ಟಲ್ಲಿ ಹಿಂದೆ ಉಳ್ಕೊಂಡಿರೋದಿಲ್ಲ, ಬರೀ ಕ್ರಿಕೆಟ್ ಅಂತ ಹಿಂದೆ ಉಳ್ಕೊಂಡಿರೋದಿಲ್ಲ. ಬೇರೆ ಸ್ಪೋರ್ಟ್ಗಳ ವಿಚಾರಕ್ಕೆ ಬಂದರೂ ನಮ್ಮ ಇಂಡಿಯಾ ಹಿಂದೆ ಸಿಕ್ಕಾಪಟ್ಟೆ ಉಳ್ಕೊಂಡ್ಬಿಟ್ಟಿದೆ. ಸೊ ನೋಡೋಣ ನಮ್ಮ ಇಂಡಿಯಾಗೆ ಯಾವಾಗ ಈ ಥರ ಫೀಚರ್ಗಳೆಲ್ಲ ತಗೊಂಬಂದು ಇಂಪ್ಲಿಮೆಂಟ್ ಮಾಡ್ಕೊಂತಾರೆ ಅಂತ. ಅಪ್ಡೇಟ್ ನಂಬರ್ 5, ದಿನೇಶ್ ಕಾರ್ತಿಕ್ ಅವರು ಅವರ ಆಲ್ ಟೈಮು ಅವ್ರ ಕೆರಿಯರಲ್ಲಿ ಇಂಡಿಯನ್ ಟೀಮಲ್ಲಿ ಆಡಿದಾರಲ್ಲ, ಅವ್ರದ್ದೆಲ್ಲರದು ಕಲೆಕ್ಟಿವ್ ಆಗಿ ತಗೊಂಡು ಒಂದು 11ನ ಮಾಡಿದ್ದಾರೆ. ಸೊ ಆ 11ನಲ್ಲಿ ಇವರು ವಿಕೆಟ್ ಕೀಪರ್ನೇ ಅವರು ಆ್ಯಡ್ ಮಾಡಿರಲಿಲ್ಲ. ಸೊ ಅದ್ರ ರಿಲೇಟೆಡ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬೀಯಿಂಗ್ ಎ ವಿಕೆಟ್ ಕೀಪರ್, ನನಗೆ ಇದು ಬ್ರಾಡ್ಕಾಸ್ಟ್ ಆದಾಗ ಗೊತ್ತಾಯಿತು, ಬೀಯಿಂಗ್ ಎ ವಿಕೆಟ್ ಕೀಪರ್, ನಾನು ವಿಕೆಟ್ ಕೀಪರ್ ನಾನು 11ನಲ್ಲಿ ಹಾಕೊಂಡಿಲ್ಲ ಅಂತ. ಯಾಕಂದರೆ ಅವರು ವಿಕೆಟ್ ಕೀಪರ್ ಆಗಿದ್ರು, ಅದಕ್ಕೆ ಅವ್ರು ವಿಕೆಟ್ ಕೀಪರ್ನ ಹಾಕೋದೇ ಮರ್ತೋಗ್ಬಿಟ್ಟಿದ್ರು ಅಂತ ಕಾಣಿಸುತ್ತೆ. ಆ 11 ರೆಡಿ ಮಾಡ್ಬೇಕಾದ್ರೆ ಇವರು ಮೈನಾಗಿ MS ಧೋನಿನೇ ಹಾಕೊಂಡಿರಲಿಲ್ಲ. ಸೊ ಅದಕ್ಕೆಲ್ಲ ದಂಗೆ ಬಿಟ್ಟು ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ. ಆಮೇಲೆ ಇವ್ರಿಗೆ ರಿಯಲೈಸ್ ಆಯಿತು, ಆಮೇಲೆ ನ್ಯೂ ಅಡಿಷನ್ ಕೊಟ್ಟಿದ್ದಾರೆ, MS ಧೋನಿ ಅವ್ರನ್ನು ಕೂಡ ಇವಾಗ ಆ್ಯಡ್ ಮಾಡಿದ್ದಾರೆ. ಸೊ ಅವರ 11 ಹಿಂಗಿದೆ ಅಂತಂದರೆ, ರೋಹಿತ್ ಶರ್ಮಾ, ವೀರೇಂದ್ರ ಸೆಹ್ವಾಗ್, ರಾಹುಲ್ ದ್ರಾವಿಡ್, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಯುವರಾಜ್ ಸಿಂಗ್, ರವೀಂದ್ರ ಜಡೇಜಾ, ರವಿ ಅಶ್ವಿನ್, ಅನಿಲ್ ಕುಂಬ್ಳೆ, ಜಸ್ಪ್ರೀತ್ ಬುಮ್ರಾ ಅಂಡ್ ಜಹೀರ್ ಖಾನ್ ಅವರು ಅವರ 11ನಲ್ಲಿ ಇಟ್ಟಿದ್ದಾರೆ. ಲಾಸ್ಟಾಗಿ MS ಧೋನಿನೂ ಕೂಡ ಆ್ಯಡ್ ಮಾಡಿದ್ದಾರೆ. ಬೀಯಿಂಗ್ ಎ ವಿಕೆಟ್ ಕೀಪರ್, ಐ ವಿಲ್ ಆ್ಯಡ್ ವಿಕೆಟ್ ಕೀಪರ್, ದಟ್ಸ್ MS ಧೋನಿ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಏನು ಬೇಕೋ ಎಲ್ಲ ಮಾಡ್ಕೊಳ್ಳಿ. ಸಿಗೋಣ.